ವಾಟ್ಸ್ಆಪ್ ಬ್ಯೂಟಿಫುಲ್ ಪೀಪಲ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಮ್ಯಾಚ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಮ್ಯಾಚ್ ವಿತೌಟ್ ವಿರಾಟ್ ಕೊಹ್ಲಿ, ವಿತೌಟ್ ರೋಹಿತ್ ಶರ್ಮಾ. ನಮ್ಮ ಇಂಡಿಯನ್ ಯಂಗ್ಸ್ಟರ್ಸ್ ನ್ಯೂ ಎರಾ ಆಫ್ ಟೆಸ್ಟ್ ಕ್ರಿಕೆಟ್ ಹೆಂಗಿರುತ್ತಂತ ಎಲ್ಲಾರು ಬಹಳ ಚಿಂತೆ ಮಾಡ್ಕೊಂಡ್ಬಿಟ್ಟಿದ್ರು. ಅವನ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಹೆಂಗಿರ್ತೈತಿ ಏನೋ ಅಂತ ಹೇಳಿ. ಬಟ್ ನಾ ಹೇಳ್ತೀನಿ, ಇಂಡಿಯಾದೊಳಗ ಈ ಕರೆಂಟ್ ಪ್ಲೇಯಿಂಗ್ ಲೆವೆನ್ ನೋಡಿದ್ರೆ ಶಾಯಿ ಕಿಶೋರ್ ಒಬ್ಬಂಗ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರಲ್ಲ. ಬಟ್ ಉಳಿದವ್ರಿಗೆ ಎಲ್ಲರಿಗೂ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಐತಿ. ಎಲ್ಲ ಬೇರೆ ಬೇರೆ ಕಂಡೀಷನ್ ಒಳಗ ಆಲ್ರೆಡಿ ಆಟಾಡ್ ಬಂದಾರ, ದೊಡ್ಡ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಟಾಡ್ ಬಂದಾರ. ಅವ್ರ ಎಲ್ಲಾರು ಟೀಮ್ ಒಳಗಿರೋರ. ಸಾಯಿ ಕಿಶೋರ್ ಒಬ್ಬಂಗ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಹಂಗ ನೋಡಿದ್ರೆ ಇಂಗ್ಲೆಂಡ್ ಒಳಗ ಮೇನ್ ಬೌಲರ್ಸ್ ಆಗಿರೋ ಜೋಫ್ರಾ ಆರ್ಚರ್ ಇರ್ಲಿಲ್ಲ, ಅವನ ಗಸ್ ಅಟಿಕ್ಸನ್ ಇರ್ಲಿಲ್ಲ, ಆಮೇಲೆ ಮಾರ್ಕ್ ವುಡ್ ಇರ್ಲಿಲ್ಲ. ಹೇಳ್ಬೇಕಂದ್ರ ಅವ್ರ ಕಡೆ ಬೌಲಿಂಗ್ ಬಹಳ ಇನ್ ಎಕ್ಸ್ಪೀರಿಯನ್ಸ್ ಇತ್ತು. ಹೇಳ್ಬೇಕಂದ್ರ ಅವ್ರ ಪಿಚ್ ಒಳಗ ಅವ್ರ ದೇಶದಾಗ ಅವ್ರಿಗ ಚಾಲೆಂಜಿಂಗ್ ಆಗಿತ್ತು ಬಹಳ. ಅವರಂತೂ ಜೇಮ್ಸ್ ಆಂಡರ್ಸನ್ ಮತ್ತೆ ಸ್ಟುವರ್ಟ್ ಬೋರ್ಡ್ ನ ಬಹಳ ಮಿಸ್ ಮಾಡ್ಕೊಂಡಿರ್ತಾರ. ಅಂಡ್ ಅದೇ ಹೇಳಿದ್ನ, ಜೋಫ್ರಾ ಆರ್ಚರ್ ಇಲ್ಲ, ಗಸ್ ಅಟಿಂಗ್ಸನ್ ಇಲ್ಲ, ಅವ್ರ ಹತ್ರ ಮಾರ್ಕ್ ವುಡ್ ಇಲ್ಲ. ಅವ್ರ ಕಡೆ ಇದ್ದಿದ್ದ ಎಕ್ಸ್ಪೀರಿಯನ್ಸ್ ಬೌಲರ್ ಯಾರಂದ್ರೆ ಕ್ರಿಸ್ ವೋಕ್ಸ್, ಅವ್ನ್ ಬಿಟ್ರೆ ಬೆನ್ ಸ್ಟೋಕ್ಸ್, ಜಾಶ್ ಟಂಗ್, ಬ್ರೆಡನ್ ಕಾರ್ಸ್ ಅಂಡ್ ಶೋಯಬ್ ಬಾಷರ್. ಇವ್ರ ಇನ್ ಎಕ್ಸ್ಪೀರಿಯನ್ಸ್. ಅದ್ರೊಳಗೆ ಎಕ್ಸ್ಪೀರಿಯನ್ಸ್ ಅಂತ ಇದ್ದಿದ್ದ ಕ್ರಿಸ್ ವೋಕ್ಸ್ ಮತ್ತೆ ಬೆನ್ ಸ್ಟೋಕ್ಸ್. ಇವ್ರಿಗೆ ಎಕ್ಸ್ಪೀರಿಯನ್ಸ್ ಬೌಲರ್ ಇದ್ದಿದ್ದ. ಆಕ್ಚುಲಿ ಹೇಳ್ಬೇಕಂದ್ರೆ ಬೆನ್ ಸ್ಟೋಕ್ಸ್ ಮಸ್ತ್ ಬೌಲಿಂಗ್ ಹಾಕಿದ. ಇಂಡಿಯಾದವರು ನಮ್ಮ ಯಾರ್ಯಾರು ಓಪನಿಂಗ್ ಬ್ಯಾಟ್ಸ್ಮನ್ ಆಕ್ಚುಲಿ ಜೈಸ್ವಾಲ್ ಮತ್ತೆ KL ರಾಹುಲ್ ಬಂದಿದ್ರು. ಇಂಗ್ಲೆಂಡ್ ಟಾಸ್ ಗೆದ್ದ ಅವನವನ ಬೌಲಿಂಗ್ ಮಾಡ್ತೀವಂತ ಹೇಳಿದ್ರಿ. ಯಾಕಂದ್ರ ಪಿಚ್ ರಿಪೋರ್ಟ್ ಹೆಂಗಿತ್ತಂದ್ರ ಪಿಚ್ ಮೇಲೆ 10mm ಇಂದ 12mm ವರೆಗೂ ಗ್ರಾಸ್ ಐತಿ. ಪಿಚ್ ಮೇಲೆ ಕ್ರಾಕ್ಸ್ ಅಂತೂ ಬರಲ್ಲ. ಬ್ಯಾಟಿಂಗ್ ಮಾಡಕ್ ಇನ್ನೂ ಈಸಿ ಆಗುತ್ತೆ. ಡೇ 1, ಡೇ 2, ಡೇ 3 ಇನ್ನೂ ಈಸಿ ಆಗುತ್ತೆ. ಸೊ ಚೇಸ್ ಮಾಡಕ್ ಇಂಗ್ಲೆಂಡ್ ಗೆ ಬಹಳ ಈಸಿ ಆಗುತ್ತಾ. ಸೊ ಅದಕ್ಕೋಸ್ಕರ ಅವ್ರು ಚೇಸಿಂಗ್ ತಗೊಂಡ್ರ. ಅಂಡ್ ಈ ಪಿಚ್ ಒಳಗ ಯಾರು ಚೇಸಿಂಗ್ ತಗೊಂತಾರ ಅಂದ್ರೆ ಫಸ್ಟ್ ಟಾಸ್ ಗೆದ್ದ ಬೌಲಿಂಗ್ ತಗೊಂತಾರ ನೋಡ, ಆ ಟೀಮ್ ವಿನ್ನಿಂಗ್ ಪರ್ಸೆಂಟೇಜ್ ಬಹಳ ಐತಂತ ರಿಪೋರ್ಟ್ ಐತಿ ಪಿಚ್ ಮೇಲೆ. ಸೊ ಇಂಗ್ಲೆಂಡ್ ಅವರು ಟಾಸ್ ಗೆದ್ದು ಬೌಲಿಂಗ್ ಮಾಡಿದ್ರ. ಡೇ 1 ಆಕ್ಚುಲಿ ಸರ್ವೈವ್ ಆದ್ರೆ ಡೇ 2 ಇನ್ನು ಬ್ಯಾಟಿಂಗ್ ಮಾಡಕ್ ಬಹಳ ಈಸಿ ಆಗುತ್ತಂತ ಪಿಚ್ ರಿಪೋರ್ಟ್ ಪ್ರಕಾರ ಐತಿದ್ದ. ಬಟ್ ಇಂಡಿಯಾದವರು ಫಸ್ಟ್ ಹೊಸ ಬಾಲ್ ನಾಗ 1 hour ಅದು ಕರೆಕ್ಟ್ ಆಗಿ ಸರ್ವೈವ್ ಆಗ್ಬೇಕಾಗಿತ್ತು, ನೆಗೆಟ್ ಮಾಡ್ಬೇಕಾಗಿತ್ತು ಬಾಲ್ ಸ್ವಿಂಗ್ ಆಗೋದ್ನ. ಅದನ್ನ ಕರೆಕ್ಟ್ ಆಗಿ ಮಾಡಿದ್ರು. ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ KL ರಾಹುಲ್ ಮತ್ತೆ ಯಶಸ್ವಿ ಜೈಸ್ವಾಲ್ ಬರ್ತಾರ. ಗಿಲ್ ತನ್ನ ಫೋರ್ತ್ ಆಸ್ ಅ ನಂಬರ್ 4 ನಾಗ ಬರಾಕ್ ಇಟ್ಕೊಂತಾನ. ಅಂಡ್ KL ರಾಹುಲ್ ಮತ್ತೆ ಜೈಸ್ವಾಲ್ ಎಷ್ಟು ಆರಾಮಾಗಿ ಆಡ್ತಾರ ಅಂದ್ರೆ, ಜೈಸ್ವಾಲ್ ಸ್ವಲ್ಪ ಫಾಸ್ಟ್ ಆಗಿ ಆಡ್ತಾರ. ಬಟ್ KL ರಾಹುಲ್ ಬಹಳ ತಾಳ್ಮೆಯಿಂದ ಪೇಷನ್ಸ್ ಇಂದ ಸ್ಟಾರ್ಟ್ ಮಾಡ್ತಾನ. ಜೈಸ್ವಾಲ್ ಯಾವ್ದೇ ರಾಂಗ್ ಶಾಟ್ ಹೊಡೆಯಕ್ ಹೋಗಲ್ಲ. ಹೊರಗೆ ಹೋಗ್ತಿರೋ ಬಾಲ್ ಹೊರಗೆ ಬಿಡ್ತಾನ. ಯಾವ ಬಾಲ್ ಅವ ಹೊಡಿಬೇಕಂತ ಅನಿಸ್ತೈತಿ ನೋಡಿ ಕರೆಕ್ಟ್ ಆಗಿ ಆ ಬಾಲ್ ಮಾತ್ರ ಹೊಡೆದ. ಕೆಲವೊಂದು ಹೊರಗೆ ಹೋಗೋ ಬಾಲ್ ಹಾರಿಜಾಂಟಲ್ ಬ್ಯಾಟ್ ನಾಗ ಯಾವ್ದು ಹೊಡೆಯಕೈತಿ ನೋಡಿ ಆ ಶಾಟ್ ಮಾತ್ರ ಹೊಡೆದ. 91 ರನ್ಸ್ ವರ್ಗುನು ಬಹಳ ಚಲೋ ಆಡಾಕತ್ತಿದ್ರು. KL ರಾಹುಲ್ ಬ್ಯಾಕ್ ಟು ಬ್ಯಾಕ್ ಕವರ್ ಡ್ರೈವ್ ಹೊಡೆಯಕತ್ತಿದ್ದ. ಯಶಸ್ವಿ ಜೈಸ್ವಾಲ್ ಹಂಗ ಆಟಾಡಕತ್ತಿದ್ದ. ಇಬ್ರು ಎಲ್ಲೂ ಅದೊಂದು ಏನೊಂದು ಭಯ ಇರ್ತದ ಗೊತ್ತಾನ, ಬಾಲ್ ಸ್ವಿಂಗ್ ಆಗ್ತಿರೋದು, ಬಾಲ್ ಡೆಡ್ಲಿ ಅನಿಸ್ತಿರ್ತಾರ ಬೌಲರ್ಸ್. ಅದೆಲ್ಲೂ ಅನಿಸಿಲ್ಲ. ಅಷ್ಟು ಚಲೋ ಆಡಿದ್ರೆ 91 ರನ್ಸ್ ವರ್ಗು ಒಂದು ವಿಕೆಟ್ ಹೋಗಿರ್ಲಿಲ್ಲ. KL ರಾಹುಲ್ ಅಂತೂ ಸೆಟಲ್ ಆಗಿದ್ದಾವ. ಎಲ್ಲಾ ಬಾಲ್ ಪ್ರಾಪರ್ ಆಗಿ ಕವರ್ ಡ್ರೈವ್ ಹೊಡೆಯಕತ್ತಿದ್ದ. 4th ಸ್ಟಂಪ್ ಬರೋ ಬಾಲ್ ನ ಅವ್ನ್ಗ ಅನ್ಸುತ್ತ ಮೋಸ್ಟ್ಲಿ ನಾ ಚಲೋ ಆಡಾಕತ್ತೀನಿ, ಬರೋ ಬಾಲ್ ನ ಕವರ್ ಡ್ರೈವ್ ನ ಹೊಡಿಬಹುದು ಅಂತ ಅನ್ಕೊಂಡ 6th 7th ಸ್ಟಂಪ್ ಹಾಕಿದ ಬಾಲ್ ನ ಬ್ರೆಡನ್ ಕರ್ಸ್ ಅವ ಹಾಕಿದ ಬಾಲ್ ನಾವ್ ಏನ್ ಮಾಡ್ದ ಅಂತಂದ್ರ ಅದನ್ನ ಕವರ್ ಡ್ರೈವ್ ಹೊಡ್ಯಾಕ್ ಹೋದ. ಬಟ್ ಥಿಕ್ ಎಡ್ಜ್ ಆಗಿ ಕೀಪರ್ ಕಡೆ ಕ್ಯಾಚ್ ಹೋಯ್ತು. 91 ರನ್ ಇದ್ದಾಗ ಒಂದು ವಿಕೆಟ್ ಹೋತ. ಅಲ್ಲಿವರೆಗೂ ಆಕ್ಚುಲಿ ಹೇಳ್ಬೇಕಂದ್ರ ಬಾಲ್ ನ ನೆಗೆಟ್ ಮಾಡಿ ಪ್ರಾಪರ್ ಆಗಿ ಆಟ ಆಡಿದ್ರ ಒಳ್ಳೆ ರನ್ಸ್ ಬಂದಿತ್ತ. ಆಮೇಲೆ ಬಂದ ಸಾಯಿ ಕಿಶೋರ್, ಡೆಬ್ಯೂಟೆಂಟ್ ಇಂಡಿಯನ್ ಟೀಮ್ ಗೆ ಡೆಬ್ಯೂಟೆಂಟ್. IPL ನಾಗ ಚಲೋ ಮಾಡ್ಯಾನ, ಡೊಮೆಸ್ಟಿಕ್ ನಾಗ ಚಲೋ ಮಾಡ್ಯಾನ. ಅಫ್ಕೋರ್ಸ್ ಒಂದ್ ನರ್ವಸ್ನೆಸ್ ಅಂತೂ ಇದ್ದ ಇರ್ತೈತಿ. ಅವ ಬೆನ್ ಸ್ಟೋಕ್ಸ್ ಅವ ಬ್ಯಾಟಿಂಗ್ ಬಂದಾಗ ಅವನು ಪ್ರಾಪರ್ ಆಗಿ ಸೆಟ್ ಮಾಡಿದ್ನೋ ಇಲ್ಲ ಗೊತ್ತಿಲ್ಲ. ಬಟ್ ಒಂದ ಕಡೆ ಹಾಕ್ದ ಬಾಲ್ ಡೌನ್ ದ ಲೆಗ್ ಹಾಕಿದ್ದ ಬೆನ್ ಸ್ಟೋಕ್ಸ್. ಅವ ಆಕ್ಚುಲಿ ಡೌನ್ ದ ಲೆಗ್ ಬರೋ ಏನಾಗುತ್ತ ಬಾಲ್ ಅಂದ್ರೆ ಕಾಲ್ ಕಡೆ ಬಂದ್ ಸ್ವಲ್ಪ ಹೊರಗೆ ಹೋಗುತ್ತದೆ, ಸ್ವಿಂಗ್ ಆಗುತ್ತ ಬಾಲ್. ಆ ಟೈಮ್ನಾಗ ಇನ್ನೂ ಸ್ವಿಂಗ್ ಆಗತ್ತಿತ್ತು. ಸೊ ಒಂದೆರಡು ಬಾಲ್ ಸ್ವಿಂಗ್ ಆತ, ಟಚ್ ಆಗಿಲ್ಲ, ಥೈ ಪ್ಯಾಡ್ ಬಡಿತು. ಬಟ್ 3ನೇ ಬಾಲ್ ಸೇಮ್ ಬಾಲ್ ಇಸ್ ದ ಡೌನ್ ದ ಲೆಗ್. ಸಾಯಿ ಕಿಶೋರ್ ಅದನ್ನ ಜಸ್ಟ್ ಬ್ಯಾಟ್ ನ ಹಿಂಗ ಹೊಡೆಕ್ ಪ್ರಯತ್ನ ಮಾಡ್ದ. ಆಕ್ಚುಲಿ ಜಸ್ಟ್ ಅದನ್ನ ಒಂದು ಎಡ್ಜ್ ಕಟ್ ಆಗಿ 4 ಗೀರ್ ಹೋಗುತ್ತೇನೋ ಅಂತ ಹೇಳಿ. ಬಟ್ ಅದು ಪ್ರಾಪರ್ ಆಗಿ ಎಡ್ಜ್ ಆಗಿ ಕೀಪರ್ ಕಡೆನ ಕ್ಯಾಚ್ ಆತ. ಸಾಯಿ ಕಿಶೋರ್ ಡಕ್ಔಟ್ ಆಗ್ಬಿಟ್ಟ. ಫಸ್ಟ್ ವಿಕೆಟ್ 91 ರನ್ಸ್ ಗೊತ್ತು, ಸೆಕೆಂಡ್ ವಿಕೆಟ್ 92 ಗೊತ್ತು. ಜೈಸ್ವಾಲ್ ಗಿಲ್ ಕ್ಯಾಪ್ಟನ್ ಫಸ್ಟ್ ಟೈಮ್ ಇಂಗ್ಲೆಂಡ್ ಒಳಗ ಕ್ಯಾಪ್ಟನ್ ಆಗಿ ಡೆಬ್ಯೂ ಅಂದ್ರೆ ಆಸ್ ಎ ಕ್ಯಾಪ್ಟನ್ ಡೆಬ್ಯೂ ಆಗಿ ಕ್ಯಾಪ್ಟನ್ ಮಾಡ್ತಿರೋ ಫಸ್ಟ್ ಮ್ಯಾಚ್ ನಾಗ ಸೆಂಚುರಿ ಹೊಡೆದ ಶುಭ್ಮನ್ ಗಿಲ್. ಆ ಕಡೆ ಜೈಸ್ವಾಲ್ ಬಿಡ ನಂಬರ್ 1 ಬ್ಯಾಟಿಂಗ್ ಮಾಡ್ದವ. ಹೇಳ್ಬೇಕಂತಂದ್ರ ಪ್ರಾಪರ್ ಅವನನ್ನ ರೆಡಿ ಮಾಡ್ಯಾರ. ಈ ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಏನ್ ಒಂದು ಕ್ಯಾಪ್ಟನ್ಸಿ ಒಳಗ ಅವ ಆಟಾಡಿದ್ನಲ್ಲ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಒಳಗ, ಅಲ್ಲಿ ಪ್ರಾಪರ್ ಆಗಿ ತಯಾರಾಗ್ಯಾನ. ಒಳ್ಳೆ ಒಂದು ಪ್ರಾಪರ್ ಮೆಚೂರ್ಡ್ ಬ್ಯಾಟ್ಸ್ಮನ್ ಆಗ್ಯಾನ ಜೈಸ್ವಾಲ್. ಅವಾಗ ಆಸ್ಟ್ರೇಲಿಯಾ ಅಂತ ಟೀಮ್
ಟೀಮ್ ನ ಜೊತೆನ ಆ ಟೀಮ್ ಮೇಲೆ ಸೆಂಚುರಿ ಹೊಡೆದ ಆಸ್ಟ್ರೇಲಿಯಾದ BGT ದಾಗ. ಅಂಡ್ ಅಗೇನ್ ಇಂಗ್ಲೆಂಡ್ ನಾಗ ಅದು ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಅದರ ಅವನ ಆಟ ಮಸ್ತ್ ಆಡ್ದ. ಜೈಸ್ವಾಲ್ ಸೆಂಚುರಿ ಹೊಡೆದ, 101 ರನ್ ಹೊಡೆದ, ಆಮೇಲೆ ಅವ ಔಟ್ ಆದ. ಬಟ್ ಗಿಲ್ ಅವ ಏನ್ ಆಟ ಆಡಿದ್ರು ನೋಡ, ಆ ಪಾರ್ಟ್ನರ್ಶಿಪ್ ಬೈ ಅಮೇಜಿಂಗ್ ಆಗಿತ್ತು. 2 ಯಂಗ್ಸ್ಟರ್ಸ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿನ ಹೇಳ್ಬೇಕಂದ್ರ ಮಿಸ್ ಮಾಡ್ಕೊಲಿಲ್ಲ, ಯಾರು ಮಿಸ್ ಮಾಡ್ಕೊಳತಾರ ಅವ್ರು ಆಟ ಆಡ್ಲೇ ಇಲ್ಲ. ಅಷ್ಟು ಚಲೋ ಆಡಿದ್ರು ಹೇಳ್ಬೇಕಂತಂದ್ರ ಬೈ ಎಲ್ಲೂ ಒಂದ್ ಕಡೆ ಅದ್ ಅನಿಸ್ಲಿಲ್ಲ, ಬೋರು ಅನಿಸ್ಲಿಲ್ಲ, ಅಷ್ಟು ಚಲೋ ಆಟ ಆಡಿದ್ರ. ಗಿಲ್ಲು ಏನ್ ಕ್ಯಾಪ್ಟನ್ ನಾಕ್ ಅಂತಾರ ನೋಡ, ಸೆಂಚುರಿ ಹೊಡೆದ ಬೈ. ಲಾಸ್ಟ್ ಸೆಂಚುರಿನೂ ಹೊಡೆದಿದ್ದವ ಹೆಂಗ್ ಹೊಡೆದ ಗೊತ್ತನ, 4 ಹೊಡೆದನ ಸೆಂಚುರಿ ಮಾಡ್ಕೊಂಡ. ಬಾರಿ ಆಡ್ದ ಶುಭ್ಮನ್ ಗಿಲ್ನು. ಎಷ್ಟು 127 ರನ್ ಹೊಡೆದಾನ, ಬಾರಿ ಆಡ. ಗಿಲ್ ಜೈಸ್ವಾಲ್ 101 ರನ್ ಹೊಡೆದಾನ. ಅವನು KL ರಾಹುಲ್ 47 ರನ್ ಹೊಡೆದಾನ, 47 ರನ್ 8-4 ಹೊಡೆದಾನ. ಆಕ್ಚುಲಿ KL ರಾಹುಲ್ ಸೆಟ್ ಇದ್ದ. ಅವ ಏನಾದ್ರು ಅದೊಂದು ಸ್ವಲ್ಪ ಇನ್ನೇನು ಒಂದು 2 ಓವರಿನ ಇದು ಅಷ್ಟ ಲಂಚ್ ಬ್ರೇಕ್, 2 ಓವರ್ನಾಗ ಆಟಾಡ್ಕೊಂಡ್ ಬಿಟ್ಟಿದ್ದ. ಆದ್ರೆ ಲಂಚ್ ಬ್ರೇಕ್ ಆದ್ಮೇಲೆ ಅವನು KL ರಾಹುಲ್ ಸೆಂಚುರಿ ಹೊಡೆದ್ರೆ ಏನು ಡೌಟ್ ಇರಲಿಲ್ಲ. ಹಾಫ್ ಸೆಂಚುರಿ ಆದ್ಮೇಲೆ ಅದನ್ನ ಸೆಂಚುರಿ ಕನ್ವರ್ಟ್ ಪಕ್ಕಾ ಮಾಡೇ ಮಾಡ್ತಿದ್ದ. KL ರಾಹುಲ್ ಬಹಳ ಚಲೋ ಆಡಾಕತ್ತಿದ್ದ. ಆಕ್ಚುಲಿ ಅವ KL ರಾಹುಲ್ ಬಹಳ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಅದ. ಅಂಡ್ ಆಕ್ಚುಲಿ ಅವ ಇಂಗ್ಲೆಂಡ್ ನಾಗ ಅವನ ನಂಬರ್ಸ್ ಬಹಳ ಚಲೋ ಐತಿ. 2021 ಹೈಯೆಸ್ಟ್ ಸ್ಕೋರ್ ಯಾರ್ದಂದ್ರ ಅದು KL ರಾಹುಲ್ ದ. ಬಾರಿ ಚಲೋ ಬ್ಯಾಟಿಂಗ್ ಮಾಡ್ಯಾನ. ಅವನ್ ಎಕ್ಸ್ಪೀರಿಯನ್ಸ್ ಅಂತೂ ಟೀಮ್ ಬಹಳ ಹೆಲ್ಪ್ ಆಕಿತ್ತು. ಅಂಡ್ 47 ರನ್ ಏನ್ ಕಡಿಮೆ ಅಲ್ಲ, ಬಹಳ ಚಲೋ ಹೊಡೆದ. ಅದೊಂದು ಬೇಸ್ ಅಂತ ಇರ್ತದ ಗೊತ್ತನ, ಒಂದು ಬೇಸ್ ಹಾಕ್ಬಿಟ್ಟು ಹೋಗ್ತಾರ ಓಪನರ್ಸ್. ಅವ ಅದನ್ನ ಹಾಕಿದ 50 ರನ್ಸ್ ಕನ್ವರ್ಟ್ ಮಾಡಿ 100 ರನ್ಸ್ ಕನ್ವರ್ಟ್ ಮಾಡ್ಬೇಕಾಗಿತ್ತವ. ಬಟ್ ಆ ಒಂದು 2 ಓವರ್ ಅದು ಲಂಚ್ ಬ್ರೇಕ್ ಗಿಂತ ಮುಂಚೆ 1 ವಿಕೆಟ್ ಅವ ಕೊಡ್ಲಿಲ್ಲ ಅಂದ್ರೆ ಪಕ್ಕ ಸೆಂಚುರಿ ಹೊಡಿತಿದ್ದವ. ಬಟ್ ಇನ್ 2 ಓವರ್ ಬೇಕಾಯ್ತು, ಒಂದ್ ಸ್ವಲ್ಪ ತಡದ ಆಡ್ಕೊಂಡು ಆಡಬೇಕಾಗಿತ್ತು. ಅದು 6th 7th ಸ್ಟಂಪ್ ಇರೋ ಬಾಲ್ ನ ಕವರ್ ಹೊಡ್ಯಾಕ್ ಹೋದ, ಬಟ್ ತಿಕ್ ಎಡ್ಜ್ ಆಗಿ ಔಟ್ ಆಗ್ಬಿಟ್ಟ. ಬಟ್ ಹೇಳ್ಬೇಕಂದ್ರೆ ಜೈಸ್ವಾಲ್ ಬೆಸ್ಟ್ ಆಡ್ದ, KL ರಾಹುಲ್ ಬೆಸ್ಟ್ ಆಡ್ದ, ಶುಭ್ಮನ್ ಗಿಲ್ ಬಾರಿ ಆಡ್ದ. ಆಕ್ಚುಲಿ ಯಾರು ಎಕ್ಸ್ಪೆಕ್ಟ್ ಹೇಳ್ಬೇಕಂದ್ರ ಅವಂದು ನಂಬರ್ಸ್ ಚಲೋ ಇರ್ಲಿಲ್ಲ ಇಂಗ್ಲೆಂಡ್ ಒಳಗ. ಇವ ಏನ್ ಕ್ಯಾಪ್ಟನ್ ಮಾಡ್ತಾನೆ, ಹೆಂಗ ಇವ ಹೊಸ ಕ್ಯಾಪ್ಟನ್ ಬೇರೆ, ಅಗ್ರೆಷನ್ ಇಲ್ಲ ಅಷ್ಟ ವಿರಾಟ್ ಕೊಹ್ಲಿ ತರ ಅಥವಾ ರೋಹಿತ್ ಶರ್ಮಾ ತರ ಅದೊಂದು ಏನೋ ವೇಟೇಜು ಇಲ್ಲ ಕ್ಯಾಪ್ಟನ್ಸ್ ಇದು ಹೆಂಗ ಅಂತ ಎಲ್ಲಾರು ಬಾಳ ಡೌಟ್ ಇದ್ರು. ಬಟ್ ಬೈ ಅಮೇಜಿಂಗ್ ಆಡ್ದ, ಸೆಂಚುರಿ ಹೊಡೆದ. ಇನ್ನೊಂದು ಏನ್ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಯಾವಾಗ ಆಸ್ ಅ ಕ್ಯಾಪ್ಟನ್ ಆಗಿ ಆಟಾಡಿದ ಫಸ್ಟ್ ಮ್ಯಾಚ್, ಅವಾಗ ಫಸ್ಟ್ ಮ್ಯಾಚ್ ಸೆಂಚುರಿ ಹೊಡೆದಿದ್ದವ. ಫಸ್ಟ್ ಇನ್ನಿಂಗ್ಸ್ ಸೆಂಚುರಿ ಹೊಡೆದಿದ್ದ, ಸೆಕೆಂಡ್ ಇನ್ನಿಂಗ್ಸ್ ಸೆಂಚುರಿ ಹೊಡೆದ. ಇಲ್ಲಿ ಗಿಲ್ಲು ತಾನು ಕ್ಯಾಪ್ಟನ್ ಮಾಡ್ತಿರೋ ಫಸ್ಟ್ ಮ್ಯಾಚ್ ಸೆಂಚುರಿ ಹೊಡೆದಾನ್ ಬೈ. ಮೋಸ್ಟ್ಲಿ ಸೆಕೆಂಡ್ ಇನ್ನಿಂಗ್ಸ್ ಹೊಡಿಬಹುದು, ಯಾಕಂದ್ರ ಇನ್ನು ಬಹಳ ವಿಕೆಟ್ ಅದಾವ ಕೈಯಾಗ. ಅವನವನು ಈಗ ಹೇಳ್ಬೇಕಂತಂದ್ರೆ KL ರಾಹುಲ್ ಔಟ್ ಆದ, ಜೈಸ್ವಾಲ್ ಔಟ್ ಆದ, ಸಾಯಿ ಸುದರ್ಶನ್ ಔಟ್ ಆದ. ಅವ್ನು 3 ವಿಕೆಟ್ ಹೋಗ್ಯಾವ ಅಷ್ಟ. ಇನ್ನು ಡೇ 1 ನಾಳೆ ಇನ್ನು ಹ್ಯೂಜ್ ಟಾರ್ಗೆಟ್ ನ ಸೆಟ್ ಮಾಡಬಹುದು ಇವರು. 550-600 ವರೆಗೂ ಹೋಗ್ಬಹುದು. ಆಮೇಲೆ ರಿಷಬ್ ಪಂತ್ ಬ್ಯಾಟಿಂಗ್ ಟೆಸ್ಟ್ ಮ್ಯಾಚ್ ನ ನೋಡಿದಾಗ ಎಂಟರ್ಟೈನ್ಮೆಂಟ್. ರಿಷಬ್ ಪಂತ್ ಅಂದ್ರೆ ಎಂಟರ್ಟೈನ್ಮೆಂಟ್. ಅವನ ಬ್ಯಾಟಿಂಗ್ ಪ್ಯೂರ್ ಎಂಟರ್ಟೈನ್ಮೆಂಟ್. ಅವನು ಡೌನ್ ದ ಲೆಗ್ 1-2 4 ಹೊಡಿತಾನ ಬೈ. ನೋಡಿ ನಗು ಬಂದ್ಬಿಡುತ್ತೆ. ಏನ್ ಎಷ್ಟು ಸಿಂಪಲ್ ಆಗ ಹಿಂಗೆ ಎತ್ತಾಗ್ತಾನಂದ್ರ ಬೈ, ಇವೇನ್ ಅಲ್ಲಿ ನಿಂತಿರೋ ಕೀಪರ್ಗೂ ಗೊತ್ತಾಗಲ್ಲ, ಬೌಲರ್ ಇವ್ ತಲೆ ಮೆಕ್ಕ ಇಟ್ಕೊಂಡು ಅವನವನ್ ಫ್ರಂಟ್ ಫುಟ್ ಹೋಗಿ ಅವನೊಂದು 6 ಹೊಡೆಯಕತ್ತಾನ. ಒಂದು ಬಾಷಿರ್ಗ್ ಒಂದು 6 ಹೊಡೆದ ಬೈ. ಇನ್ನೇನು ಸೆಷನ್ ಮುಗಿಯಾಕ್ ಬಂದಿದ್ರು, ಡೇ ಸೆಷನ್ ನುಗ್ಗಿ 6 ಹೊಡೆಯಕತ್ತಾನ ಅವನ ಬೈ. ಅವನು ಬ್ಯಾಟಿಂಗ್ ನೋಡೋದು ಭಾರಿ ಮಜಾ ಬಂತು. ಇನ್ನು ಲಾಸ್ಟ್ ಓವರ್ ಐತೆ ಡೇ, ಅವಾಗ ಫಸ್ಟ್ ಬಾಲ್ ಮುಂದೆ ಬಕ್ ಅಂತ ಕೊಟ್ಟ. ಅವ ಬೆನ್ ಸ್ಟೋಕ್ಸ್ಗೂ ಬಿಡ್ಲಿಲ್ಲ, ಬೆನ್ ಸ್ಟೋಕ್ಸ್ ಮುಂದೆ ರಮ್ಮನ ಹೊಡೆದ. ಸ್ಟಾರ್ಟಿಂಗ್ ಫಸ್ಟ್ ಬಾಲ್ 4 ಹೊತ್ತ. ರಿಷಬ್ ಪಂತ್ 65 ರನ್ ಹೊಡೆದಾನ. ಅವನ 2 6 6 4. ಅವ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನು ಆಟಾಡೋ ಸ್ಟೈಲ್ ಎಲ್ರಿಗೂ ಗೊತ್ತೈತೆ. ಅವ್ನು ಟೆಸ್ಟ್ ನಾಗ ಹೆಂಗ್ ಆಡ್ತಾನ, ನಾರ್ಮಲ್ ಆಗು ಹೆಂಗ್ ಆಡ್ತಾನ ಅಂತೇಳಿ. ಅವ ಪ್ಯೂರ್ ಎಂಟರ್ಟೈನ್ಮೆಂಟ್. ಅವನವನ ಟೆಸ್ಟ್ ಮ್ಯಾಚ್ ನೋಡಕ್ಕೂ ಮಜಾ ಬರ್ಬೇಕು, ಆ ತರ ಆಟ ಆಡದವ. ಆ ಕಡೆ ಗಿಲ್ ಇದ್ದ ಕ್ಯಾಪ್ಟನ್, ಅವನು ಹೆಂಗ್ ಆಟ ಆಡ್ಬೇಕಂತ ಹೇಳಿ ಹೆಂಗ್ ಬರ್ತದ ಹಂಗ ಆಟ ಆಡಪ್ಪ ಅಂತೇಳಿ ಬಿಟ್ಬಿಟ್ಟಿದ್ದ ಅವನು ಫುಲ್ ಆಗಿ. ಅಂಡ್ ಅವ ಹೊಡೆಯೋ ಪ್ರತಿಯೊಂದು ಶಾರ್ಟ್ ಒಳಗೂ ಅವ ಕಾನ್ಫಿಡೆಂಟ್ ಆಗಿರ್ತಾನೆ, ಯಾಕಂದ್ರೆ ಅದು ಅವನು ಗೋ ಟು ಶಾರ್ಟ್ಸ್ ಅವೆಲ್ಲ ಅವ ಬಾಳ ಜೊತೆ ಆಟ ಆಡೋಣ, ಅವನಿಗೆ ಅದು ಬರ್ತೈತಿ. ಅವ ಆಟ ಆಡ್ತಿದ್ದ. ನಮಗಂತೂ ಪ್ಯೂರ್ ಎಂಟರ್ಟೈನ್ಮೆಂಟ್ ಇತ್ತು ಅವ್ನ ಬ್ಯಾಟಿಂಗ್. ಇಂಡಿಯಾದವರು 359 ಫಾರ್ 3 ವಿಕೆಟ್ಸ್ ಫಸ್ಟ್ ಡೇ 1. ನಾಳೆ ಅವನು 550-600 ಹೊಡೆದ್ರು ಹೆದರ್ಬೇಕಾಗಿಲ್ಲ, ಯಾಕಂದ್ರೆ ಇನ್ನು ರಿಷಬ್ ಅಂತ ಅದನ. ಅವ ಅಂತೂ 5th ಗೇರ್ನಾಗ ಆಟ ಆಡಕತ್ತಾನ. ಬೌಲರ್ಸ್ ಗೆ ನುಗ್ಗಿ 6 ಹೊಡೆಯಕತ್ತಿದ್ದ. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಅವನು ಬ್ಯಾಟಿಂಗ್ ನೋಡಕಂತೂ ಮಜಾ ಬಂತು ನನಗೆ. ಅವ್ನು ಬ್ಯಾಟಿಂಗ್ ಬಂದಾಗ ನಾನು ಬಿಡ್ಡೆಲ್ಲ ಕಂಪ್ಲೀಟ್ ಆಗಿ ನೋಡ್ದೆ. ಅಂಡ್ ಗಿಲ್ 127 ಹೊಡೆದಾನ. ನಾಳೆ 150+ ಹೊಡಿತಾನ. ಇನ್ನೂ ಏನಾದ್ರು ಮಧ್ಯಾಹ್ನವರೆಗೂ ಲಂಚ್ ಬ್ರೇಕ್ ಆದ್ಮೇಲೆ ವರ್ಗುನು ಅವ್ ಏನಾರ ಇದ್ದ ಅಂದ್ರೆ ಪಕ್ಕ 200 ಏನಾದ್ರು ಗಿಲ್ ಹೊಡೆದ ಅಂದ್ರೆ ಅವನನ್ನ ಸರ್ಪ್ರೈಸ್ ಆಗ್ಬೇಕಾಗಿಲ್ಲ. ಆಮೇಲೆ ಇನ್ನು ಕರುಣ್ ನಾಯರ್ ಆದ್ಮೇಲೆ ರವೀಂದ್ರ ಜಡೇಜಾ ಅದಾನ. ಬ್ಯಾಟಿಂಗ್ ಇನ್ನು ತುಂಬಾ ಐತಿ. ಅಂಡ್ ಹಂಗ ನೋಡಿದ್ರೆ ನಮ್ಮ ಬೌಲರ್ಸ್ ಎಕ್ಸ್ಪೀರಿಯನ್ಸ್ ಅದನ. ಮೊಹಮ್ಮದ್ ಸಿರಾಜ್ ಎಕ್ಸ್ಪೀರಿಯನ್ಸ್ ಅದನ, ಪ್ರಸಿದ್ಧ ಕೃಷ್ಣ ಅದನ, ಜಸ್ಪ್ರೀತ್ ಬುಮ್ರಾ ಅದನ, ಶಾರ್ದುಲ್ ಠಾಕೂರ್ ಅದನ. ಸೊ ನಮ್ಮ ಬೌಲಿಂಗ್ ಒಂಥರ ಎಕ್ಸ್ಪೀರಿಯನ್ಸ್ ಐತಿ. ಇನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಬ್ನ ಐತಿದೆ ಸಾಯಿ ಕಿಶೋರ್. ಅದು ಬಿಟ್ರೆ ಅವನವನು ಇಂಡಿಯಾ ಸಾರ್ಟ್ ಐತಿ. ಹೇಳ್ಬೇಕಂದ್ರೆ ಇಂಡಿಯಾ ಫುಲ್ ಇವತ್ತು ಡೇ 1 ಡಾಮಿನೇಟ್ ಮಾಡ್ತಾ. ಆಕ್ಚುಲಿ ಇಂಗ್ಲೆಂಡ್ ಅವ್ರು ಏನ್ ಲೆಕ್ಕಾಚಾರ ಹಾಕೊಂಡ್ ಬಂದಿದ್ರಲ್ಲ, ಅವ್ರು ಹಾಕೊಂಡಿದ್ ಲೆಕ್ಕಾಚಾರ ಮೇಲೆ
ಅವ್ರಿಗೆ ಇವಾಗ ತಲೆ ಕೆರ್ಕೋಬೇಕು ಅವ್ರು ಆ ತರ ಬ್ಯಾಟಿಂಗ್ ಮಾಡ್ಯಾರ. ಯಾಕಂದ್ರೆ ಅವ್ರು ಬ್ಯಾಟಿಂಗ್ ಗೆ ಈಸಿ ಆಗುತ್ತೆ ಆಸ್ ಡೇ 2 ಡೇ 3 ಈ ಪಿಚ್ ಮ್ಯಾಗ ಅಂತ ಹೇಳಿ ಅವ್ರು ಫಸ್ಟ್ ಬಾಲಿಂಗ್ ಮಾಡಿ ಜಲ್ದಿ ವಿಕೆಟ್ ತಗೊಂಡ್ಬಿಡೋಣ. ಯಾಕಂದ್ರೆ ಫಸ್ಟ್ ಇನಿಷಿಯಲ್ ಹೊಸ ಬಾಲ್ ಮಸ್ತ್ ಸ್ವಿಂಗ್ ಇರ್ತೈತಿ, ಅವ್ರನ್ನ ಔಟ್ ಮಾಡ್ಬಿಡೋಣ. ಔಟ್ ಮಾಡಿ ಆಮೇಲೆ ನಾವು ಸೆಕೆಂಡ್ ಬ್ಯಾಟಿಂಗ್ ಮಾಡೋಣ ಅಂತ ಅನ್ಕೊಂಡ್ರೆ, ಬಟ್ ಬೈ ಇವ್ರು ಬ್ಯಾಟಿಂಗ್ ಕ್ಲಾಸ್ ಆಗಿ ಮಾಡಿದ್ರೆ ಇಂಡಿಯಾದವ್ರು. ಅವನ $359 ಡೇ 1 ಹೊಡೆದಾರ. ಅಂದ್ರೆ ಡೇ 2 ದಾಗ ಅವ್ರು ಎಲ್ಲಾ ವಿಕೆಟ್ ಕಳ್ಕೊಳ್ಳೋದ್ರಲ್ಲೂ ಏನೋ ಇಲ್ಲ ಅಂದ್ರೆ ಒಂದು 550 ಹೊಡೆದಿದ್ದಾರೆ ಇಂಡಿಯಾದವ್ರು ಮಿನಿಮಮ್. ಅಂಡ್ ಅದು ಹ್ಯೂಜ್ ಸ್ಕೋರ್ ಆಕ್ಚುಲಿ. ಆಮೇಲೆ ಡೇ 3 ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಇಂಗ್ಲೆಂಡ್ ದವ್ರ. ಆಮೇಲೆ ಇಂಗ್ಲೆಂಡ್ ಅವ್ರು ಫೇಸ್ ಮಾಡ್ಬೇಕಾಗಿದ್ದ ಎಕ್ಸ್ಪೀರಿಯನ್ಸ್ಡ್ ಈ ಕಡೆ ಬೂಮ್ರಾ ಅದನ್ನ, ಪ್ರಸಿದ್ಧ ಅದನ್ನ, ಮೊಹಮ್ಮದ್ ಸಿರಾಜ್, ಶಾರ್ದುಲ್ ಠಾಕೂರ್ ಇವರೆಲ್ಲ ಎಕ್ಸ್ಪೀರಿಯನ್ಸ್. ರವೀಂದ್ರ ಜಡೇಜಾ ಅದನ್ನ ಪ್ರಾಪರ್ 5th ಬೌಲರ್ 6th ಬೌಲರ್ ಆಗಿ ಪಕ್ಕ ಆಲ್ರೌಂಡರ್. ಸೊ ಬೈ ಇಟ್ ವಿಲ್ ಬಿ ಅ ನಾಟ್ ಈಸಿ ಇಂಗ್ಲೆಂಡ್ ಗೆ. ಸೊ ಇದೇ ತರ ಡಾಮಿನೇಟ್ ಮಾಡಿದ್ರೆ ಒಂದ್ 50% ಬೌಲಿಂಗ್ ನ ಇಂಡಿಯಾದ ಡಾಮಿನೇಟ್ ಮಾಡಿದ್ರೆ ಈ ಮ್ಯಾಚ್ ಗೆಲ್ಬಹುದು. ಸೊ ನಾಳೆ ಏನಾಗುತ್ತೆ ಅಂತ ಮ್ಯಾಚ್ ನೋಡೋಣ. ಬಟ್ ಡೇ 1 ಇಂಡಿಯಾ ಡಾಮಿನೇಟೆಡ್ ಇಂಗ್ಲೆಂಡ್ ಬೌಲರ್ಸ್ ಡಾಮಿನೇಟ್ ಮಾಡ್ಬಿಟ್ಟೆ. ಸೊ ನಾಳೆ ಡೇ 2 ಏನಾಗುತ್ತೆ ಅಂತ ನೋಡೋಣ. ನಂಗನ್ಸೋ ಮಟ್ಟಿಗೆ 550-600 ಪಕ್ಕ. ಗಿಲ್ 200 ಅಂತೂ ಒಂದ್ ವೇಳೆ ಲಂಚ್ ಬ್ರೇಕ್ ಆದ್ಮೇಲೆ ಅವ್ನು ಇದ್ದ ಅಂದ್ರೆ 200 ಪಕ್ಕ ಹೊಡಿತಾನೆ. ರಿಷಬ್ ಅಂತೂ ಸೆಂಚುರಿ ಹೊಡೋದಂದ್ರೆ ನೋ ಡೌಟ್. ಸಿಗೋಣ ನಾಳೆ ವಿಡಿಯೋಗೆ.